ಈ ಎರಡು ರೀತಿಯ ಜನರನ್ನ ಯಾವತ್ತೂ ನಿಮ್ಮ ಲೈಫಲ್ಲಿ ವಾಪಸ್ ಸೇರಿಸ್ಕೊಳ್ಳೋಕೆ ಹೋಗಬೇಡಿ. ಮೊದಲೇವರು ನಿಮ್ಮನ್ನ ಕಷ್ಟದ ಪರಿಸ್ಥಿತಿಗೆ ತಳ್ಳಿದವರು. ಇವರಿಗೆ ಬೇರೆಯವರಿಗೆ ಏನು ಅನ್ಸುತ್ತೆ ಅನ್ನೋದ್ರ ಬಗ್ಗೆ ಯಾವ ಯೋಚನೆಯೂ ಕೂಡ ಇರೋದಿಲ್ಲ. ಅವರು ಸದಾಕಾಲ ತಮ್ಮ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಾ ಇರ್ತಾರೆ. ಬೇರೆಯವ್ರನ್ನ ಕಷ್ಟದಲ್ಲಿ ಹಾಕಿದಾಗ ಅವರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ, ಅದರಿಂದ ಅವರು ಹೊರಗಡೆ ಬರಬೇಕು ಅಂತಂದ್ರೆ ಯಾವ ರೀತಿಯಲ್ಲಿ ಕಷ್ಟವನ್ನು ಪಡಬೇಕು ಅನ್ನೋದ್ರ ಬಗ್ಗೆ ಯಾವ ಯೋಚನೆಯೂ ಕೂಡ ಅವರಿಗೆ ಇರೋದಿಲ್ಲ. ಈ ಜಗತ್ತು ಅವ್ರ ಸುತ್ತಲನ್ನೇ ಸುತ್ತಾ ಇದೆ. ಜಗತ್ತಲ್ಲಿರೋ ಪ್ರತಿಯೊಬ್ಬರು ಅವರ ಉಪಯೋಗಕ್ಕೆ ಇರೋದು ಅನ್ನುವ ಒಂದು ಭ್ರಮೆ ಲೋಕದಲ್ಲಿ ಅವರು ಬದುಕ್ತಾ ಇರ್ತಾರೆ. ಇಂಥವ್ರು ಏನಾದರೂ ನಿಮ್ಮ ಲೈಫಿಂದ ಹೊರಗಡೆ ನಡೆದಿದ್ರೆ ದಯವಿಟ್ಟು ಅವರನ್ನು ವಾಪಸ್ ಸೇರಿಸ್ಕೊಳ್ಳೋ ಪ್ರಯತ್ನ ಮಾತ್ರ ಮಾಡೋಕೆ ಹೋಗಬೇಡಿ. ಇನ್ನು ಎರಡನೇವರು ನಿಮ್ಮನ್ನ ಕಷ್ಟದ ಪರಿಸ್ಥಿತಿಯಲ್ಲಿ ನಿಮ್ಮ ಕೈ ಬಿಟ್ಟು ಹೋದಂಥವ್ರು. ಇವರು ಮೊದಲೇವ್ರಿಗಿಂತ ತುಂಬಾನೇ ಡೇಂಜರಸ್. ಯಾಕಂದ್ರೆ ಮೊದಲೇವರು ಸದಾಕಾಲ ಒಂದೇ ರೀತಿಯಲ್ಲಿ ನಡ್ಕೊತಾ ಇರ್ತಾರೆ. ಅವರು ಕೇವಲ ತಮ್ಮ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ಎರಡನೇವರು ಇದಾರಲ್ಲ, ನಿಮ್ಮ ಒಳ್ಳೆಯ ಸಮಯದಲ್ಲಿ ನಿಮ್ಮ ಜೊತೆನೇ ಇರ್ತಾರೆ, ನಗ್ನಗ್ತಾ ಮಾತಾಡ್ತಾ ಇರ್ತಾರೆ, ಸದಾಕಾಲ ನಿಮ್ಮ ಜೊತೆ ಇರ್ತೀನಿ ಅನ್ನೋ ಒಂದು ನಂಬಿಕೆನೂ ಕೂಡ ಅವರು ಮೂಡಿಸಿರ್ತಾರೆ. ಯಾವಾಗ ನಿಮ್ಮ ಟೈಮ್ ಸರಿ ಇಲ್ಲ ಅನ್ನೋದು ಅವರಿಗೆ ಗೊತ್ತಾಗುತ್ತೋ ತಕ್ಷಣನೇ ಅವರು ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ. ಇಂಥವರು ಕೂಡ ನಿಮ್ಮ ಲೈಫಿಂದ ಹೊರಗಡೆ ನಡೆದಿದ್ರೆ ದಯವಿಟ್ಟು ಅವರನ್ನು ಕೂಡ ವಾಪಸ್ ಕರೆಯೋ ಪ್ರಯತ್ನ ಮಾತ್ರ ಮಾಡೋಕೆ ಹೋಗಬೇಡಿ. ಈ ಎರಡು ರೀತಿಯ ಜನರಿಂದ ನೀವು ತುಂಬಾನೇ ಹುಷಾರಾಗಿರ್ಬೇಕಾಗುತ್ತೆ.